ಗುಡ್ ಮಾರ್ನಿಂಗ್. ನಾನು ಜನನಿ. ನನ್ನ ಚಾನಲ್ಗೆ ಸ್ವಾಗತ. ನಾವಿವತ್ತು ತಿಂಡಿಗೆ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ. ಸೊ ಬೆಂಡೆಕಾಯಿ ಪಲ್ಯ ಸಿಂಪಲ್ಲಾಗಿ ಒಗ್ಗರಣೆಗೆ ಆಯಿಲ್ ಹಾಕಿ, ಆಯಿಲ್ ಕಾದ್ಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಹುರಿದಿರೋ ಅಂಥ ಬೆಂಡೆಕಾಯಿನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಇದಕ್ಕೆ ನಾನು ಯಾವುದೇ ಥರ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ. ನಾನು ಮತ್ತು ಮಮ್ಮಿ ತಿಂಡಿ ಎಲ್ಲ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಎಲ್ಲ ಫಸ್ಟು ಸಿಗ್ತಾಯಿತ್ತು, ತುಂಬಾ ಸಿಗ್ತಾಯಿತ್ತು. ಆದರೆ ಇವಾಗ ಇಲ್ಲೆಲ್ಲ ಫುಲ್ಲು ಗಿಡ ಎಲ್ಲ ಹಾಳಾಗಿರೋದ್ರಿಂದ ನಾವು ಹೊರಗಡೆ ದುಡ್ಡು ಕೊಟ್ಟು ತೊಗೊಂಬಂದ್ವಿ. ಆದರೆ 20 ರೂಪಾಯಿಗೆ ಇಷ್ಟೊಂದು ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಎಲೆ ಎಲ್ಲ ಏನು ಹುಳ ತಿನ್ನೋದು ಆ ಥರ ಏನೂ ಆಗಿರಲಿಲ್ಲ, ಫ್ರೆಶ್ ಆಗಿತ್ತು. ಸೊ ಇಷ್ಟೆಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೇಗ ಹಾಳಾಗಿಬಿಡುತ್ತೆ, ಜಾಸ್ತಿ ದಿನ ಇರಲ್ಲ. ಸೊ ಸ್ವಲ್ಪ ಮಾತ್ರ ಇಟ್ಕೊಳ್ಳೋಣ, ಮಿಕ್ಕಿದ್ದು ಬಿಸಿಲಲ್ಲಿ ಒಣಗಿಸಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಕರಿ ಲೀವ್ಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮಗೆ ಕೂದಲು ಉದುರೋದು ಆ ಥರ ಎಲ್ಲ ಸಮಸ್ಯೆ ಇದ್ದರೆ ಡೈಲಿ ಒಂದೆರಡು ಕರಿ ಲೀವ್ಸ್ನ ತಿನ್ನೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಹೃದಯದ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಆ ಪಪಾಯನ್ನು ಮೇಘ ಊರಿಂದ ತೊಗೊಂಬಂದಿದ್ದು, ತುಂಬ ದೊಡ್ಡ ಸೈಜ್ ಇತ್ತು. ಯೂಶ್ವಲಿ ಇಷ್ಟು ಸೈಜ್ ಇರೋಲ್ಲ. ಟೇಸ್ಟ್ ಹೇಗಿದೆಯೋ ಗೊತ್ತಿಲ್ಲ, ಹೈಬ್ರಿಡ್ ಅನಿಸುತ್ತೆ. ಪರಂಗಿ ಹಣ್ಣಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಅದರಲ್ಲೂ ಕಣ್ಣಿಗೆ. ಸೊ ಮಕ್ಕಳೇನಾದರೂ ಇದ್ದರೆ ಮಿಸ್ ಮಾಡದೆ ಕೊಡಿ. ನಿಶಿಕಾ ಮತ್ತು ಗನಿಕಾ ಏನೋ ಜಗಳ ಮಾಡಿಕೊಂಡು ಅಳ್ತಾ ಇದ್ದಾರೆ. ನೆಲದ ಮೇಲೆಲ್ಲ ಡ್ರಾಯಿಂಗ್ ಮಾಡಿಬಿಟ್ಟಿದ್ದಾರೆ, ಮನೆ ಮರ ಆ ಥರ. ನಾನು ಯೂಶ್ವಲಿ ಡೆಲಿವರಿ ಆದಮೇಲೆ ದೇವ್ರ ಮನೆಗೆ ಹೋಗೋದೇ ಕಡಿಮೆ ಆಗಿದೆ. ಯಾಕೆ ಅಂದರೆ ಇಲ್ಲಿ ನಮ್ಮಮ್ಮ ಶುಕ್ರವಾರ ಮತ್ತು ಶನಿವಾರ ಅವರೇ ಮಾಡ್ತಾರೆ. ಅವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಅವತ್ತು ಮಾಡ್ತಾರೆ. ಅಂದರೆ ಡೈಲಿ ಪೂಜೆ ಮಾಡ್ತಾರೆ, ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುತ್ತಾರೆ. ಬಟ್ ವಾರ ಅಂತ ಸ್ಪೆಸಿಫಿಕ್ಕಾಗಿ ಶುಕ್ರವಾರ ಮತ್ತು ಶನಿವಾರ ಮಾಡ್ತಾರೆ. ಆದರೆ ನೆನ್ನೆ ಸೋಮವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಿದ್ದು. ಅವತ್ತೇ ನಾನು ಪಾತ್ರೆ ವಾಶ್ ಮಾಡ್ಕೊಳಕ್ಕೆ ಹೋಗಲ್ಲ, ಜಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಸುಮ್ಮನೆ ಪೂಜೆ ಮಾಡೋದು. ಮೈಂಡ್ ಚೇಂಜ್ ಇರಲಿ ಅಂತ ಸ್ವಲ್ಪ. ಇಲ್ಲೇ ಮನೇಲೇ ಇದ್ದೀವಲ್ಲ, ಎಲ್ಲೂ ಹೋಗಿಲ್ವಲ್ಲ. ವೈದ್ಯನಾಥೇಶ್ವರ ಒಂದೇ ಅಲ್ವಾ ಇರೋದು? ಸೊ ನಾನಿಲ್ಲಿ ಒಂದು ಏರ್ ಫಾಲ್ಗೆ ಬೆಸ್ಟ್ ರೆಮಿಡಿ ಹೇಳ್ತೀನಿ. 100% ವರ್ಕ್ ಆಗುತ್ತೆ. ನೀವು ಬೇಕಾದರೆ 1 ಮಂತ್ ಆದಮೇಲೆ ಕಮೆಂಟ್ ಮಾಡಿ ಇದನ್ನು ಯೂಸ್ ಮಾಡಿ. ಏನಂದರೆ ನಂದು ಫಸ್ಟ್ ಡೆಲಿವರಿ ಆದಮೇಲೆ ಎಷ್ಟು ಏರ್ ಫಾಲ್ ಆಗ್ತಿತ್ತು ಅಂದರೆ ನಮ್ಮ ಅಜ್ಜಿನೇ ಹೇಳೋರು, ಫಸ್ಟ್ ಏನಾದರೂ ತೋರಿಸ್ಬಿಟ್ಟು ಹಾಕು, ಇದೇನು ಇಷ್ಟ ಆಗ್ತಿದೆ ಏರ್ ಫಾಲು ಅಂತ. ನಾನು ಎಲ್ಲಿ ಬೋರ್ಡು ಹಾಕ್ತೀನೇನೋ ಅನ್ನೋ ಲೆವೆಲ್ಗೆ ಕೂದಲು ಉದುರುತ್ತಾ ಇತ್ತು. ಆವಾಗ ನನಗೆ ಈ ರೆಮಿಡಿ ಸಿಕ್ಕಿದ್ದು. ಅಂದರೆ ಅಗಸೆ ಬೀಜದ್ದು ತುಂಬಾ ಒಳ್ಳೆಯದು ಬಿಡಿ, ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಅದನ್ನು ಒಂದು 3 ಕಪ್ ನೀರು ಹಾಕಿ 2 ಟೇಬಲ್ ಸ್ಪೂನು ಅಗಸೆ ಬೀಜ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಅಂದರೆ ಅದರೊಳಗಡೆ ಒಂದು ಜೆಲ್
ಜೆಲ್ ಥರ ಫಾರ್ಮ್ ಬರುತ್ತೆ. ಮೊಟ್ಟೆ ಒಳಗಡೆ ಒಂದು ಜೆಲ್ ಫಾರ್ಮ್ ಇರುತ್ತಲ್ಲ, ಆ ರೀತಿ ಒಂದು ಫಾರ್ಮ್ ಬರುತ್ತೆ. ಅಲ್ಲಿವರೆಗೂ ಮೀಡಿಯಮ್ ಊರಲ್ಲಿ ಚೆನ್ನಾಗಿ ಕುದಿಸ್ಬೇಕು. 100% ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗುತ್ತೆ ಏರ್ ಫಾಲ್ಗೆ. ಅಂದರೆ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಎಲ್ಲ ಏರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ನೀವು ವೀಕ್ಲಿ ಒನ್ಸ್ ಯೂಸ್ ಮಾಡ್ಬೋದು, ಇಲ್ಲ ಟ್ವೈಸ್ ಆದರೂ ಯೂಸ್ ಮಾಡಿ. ನೀವು ಬೇಕು ಅಂದರೆ ಡೈಲಿ 1 ಟೇಬಲ್ ಸ್ಪೂನ್ ಇದನ್ನು ತೊಗೋಬೋದು, ಅಗಸೆ ಬೀಜನ. ಯಾವ ರೀತಿ ಅಂದರೆ 1 ಟೇಬಲ್ ಸ್ಪೂನ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಆ ರೀತಿ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟೇ ಹೇರ್ ಫಾಲ್ ಆಗ್ತಾಯಿದ್ರೂ ಕಂಟ್ರೋಲಿಗೆ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಎಷ್ಟೊಂದು ಮೆಥಡ್ ಟ್ರೈ ಮಾಡಿರ್ತೀರ, ಬಟ್ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹೇರ್ ಫಾಲು ಫುಲ್ಲಿ ಕಂಟ್ರೋಲ್ ಬರುತ್ತೆ. ಬಾಯ್ಲ್ ಆಗ್ತಾ ಒಂದು ಜೆಲ್ ಫಾರ್ಮಲ್ಲಿ ಬರುತ್ತೆ. ಸೊ ಅದನ್ನು ನೀವು ತಲೆಗೆ ಫುಲ್ಲು ಕೂದಲು ಎಲ್ಲ ಕಡೆ ನೀವು ಅದನ್ನು ಅಪ್ಲೈ ಮಾಡಿ 1 ಅವರ್ ಆದಮೇಲೆ ಸ್ನಾನ ಮಾಡ್ಕೊಳ್ಳಿ. ಇದು ಕಂಡೀಷನರ್ ಥರನೂ ಸಹ ವರ್ಕ್ ಮಾಡುತ್ತೆ. ನಿಮಗೆ ಮುಟ್ಟಿದ್ರೆ ಫೇಲ್ ಆಗುತ್ತೆ. ಬೆಳಗ್ಗೆಯಿಂದ ಕೂಗಾಡ್ತಾನೆ ಇದ್ದರು. ಸೊ ಸಂಡೇ ಆಗಿರೋದ್ರಿಂದ ಸುಮ್ಮನೆ ಇಬ್ಬರಿಗೂ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಕೊಟ್ಟಿದ್ರು. ಅಂದರೆ ಅವ್ರಿಗೆ ಏನು ಇಷ್ಟನೋ ಅದನ್ನು ಬರಿಬೋದು. ಡ್ರಾ ಮಾಡಿಬಿಟ್ಟು ಕಲರ್ ಮಾಡಿ ಅಂತ, ಸ್ವಲ್ಪನಾದರೂ ಎಂಗೇಜ್ ಆಗ್ತಾರೆ ಅಂದ್ಬಿಟ್ಟು ಈ ರೀತಿ ಹೇಳಿದ್ದೆ. ಜನರಲಾಗಿ ಏನು ಗೊತ್ತೋ ಅದೆಲ್ಲ ಬರೀ. ಅಷ್ಟೆಲ್ಲ ಬರೀತಾ ಇದ್ದಲ್ಲ ಗಿಡ. ಮಾರ್ನಿಂಗ್ ಇನ್ನು ಇಲ್ಲೇ ಬರ್ತಿದ್ದಲ್ಲ ಪಾಪ ನೆಲದ ಮೇಲೆ. 5 ನಿಮಿಷ ಟೈಮ್. ಬ್ಲ್ಯಾಕ್ ಕಲರ್ ಇತ್ತಗಲ್ಲ, ಬ್ಲ್ಯಾಕ್ ಕಲರ್. ಏನಂದರೆ ನಾನು ವಿಡಿಯೋಗೋಸ್ಕರ ಈ ಥರ ಡ್ರಾಯಿಂಗ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಸ್ಪೆಸಿಫಿಕ್ಕಾಗಿ ಪರ್ಸ್ನಲ್ಲಾಗಿ ನಂದೇನು ಒಪಿನಿಯನ್ ಅಂದರೆ, ಮಕ್ಕಳು ಆಟದಲ್ಲಿ ಎಂಗೇಜ್ ಆಗಬೇಕು. ಅಂದರೆ ಡ್ರಾಯಿಂಗ್ ಆಗ್ಬೋದು, ಏನಾದರೂ ಒಂದು ಅವರು ಈ ರೀತಿ ಮೊಬೈಲ್ ಮತ್ತು ಟಿ ವಿ ಬಿಟ್ಟು ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ. ಅಂದರೆ ಮೊಬೈಲ್ ಮತ್ತು ಟಿ ವಿನ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ನಾವು ನೋಡೋದ್ರಿಂದ ಅವ್ರಿಗೂ ಆಲ್ರೆಡಿ ಬುದ್ಧಿ ಇರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ನೋಡ್ತಾರೆ. ಬಟ್ ಆದಷ್ಟು ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಲಿ ಅಂತ ಅಷ್ಟೇ. ಇಲ್ಲ ಹೊರ್ಗಡೆ ಆಟ ಆಡಬೇಕು. ಈಗಿನ ಮಕ್ಕಳಿಗೆ ಆಟ ಅನ್ನೋದೇ ಮರ್ತೋಗಿದೆ. ನಾವು ಚಿಕ್ಕವರಾಗಿದ್ದಾಗ ಎಷ್ಟು ಆಟ ಆಡ್ತಿದ್ವಿ. ಈಗ ಆಟಗಳು ಅವರಿಗೆ ಗೊತ್ತೂ ಇಲ್ಲ, ಅದನ್ನು ಪರಿಚಯ ಮಾಡಿಕೊಡೋ ಅಂಥವ್ರು ಯಾರೂ ಇಲ್ಲ. ಜಸ್ಟ್ ಮನೇಲಿ ಓದೋದು, ಇಲ್ಲ ಒಂದು ಗೇಮ್ಸು, ಈ ರೀತಿ ಆಗಿದೆ. ಹಳ್ಳಿ ಆಟಗಳಂತೂ ತುಂಬಾ ಕಡಿಮೆ ಆಗಿದ್ದಾವೆ ಬಿಡಿ. ಇವಾಗ 3:15, 3:20ವರೆಗೂ ಟೈಮ್. ಈಗ ಏನಾಗಿದೆ ಅಂದರೆ ಮಾರ್ಕ್ಸಲ್ಲಿ ಔಟ್ ಇರ್ತಾರೆ. 100ಗೆ 100ನೇ ತೊಗೋತಾರೆ. ಆದರೆ ಪ್ರಾಕ್ಟಿಕಲ್ ನಾಲೆಡ್ಜ್ 0 ಇರುತ್ತೆ. ಅವರು ಪ್ರಾಕ್ಟಿಕಲಿ 0 ಇರ್ತಾರೆ, ಬಟ್ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾರೆ. ಆ ರೀತಿ ಆಗಿದೆ. ಮಾರ್ಕ್ಸ್ ಜೊತೆ ಪ್ರಾಕ್ಟಿಕಲ್ ನಾಲೆಡ್ಜು ಚೆನ್ನಾಗಿದ್ದರೆ ಅದು ಒಂದು ಒಳ್ಳೆ ಬ್ಯಾಲೆನ್ಸ್ ಆಗಿರುತ್ತೆ ಅನಿಸುತ್ತೆ. ಇವರಿಬ್ಬರಿಗೂ ಏಜ್ ಡಿಫ್ರೆನ್ಸ್ ಇದೆ. ಅಂದರೆ ಒಬ್ಬರಿನ್ನೂ LKG, ಒಬ್ಬರು ಆಲ್ರೆಡಿ 6th ಸ್ಟ್ಯಾಂಡರ್ಡು. ಸೊ ಏನೋ ಒಂದು ಟ್ರೈ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಒಬ್ರದ್ದು ಒಬ್ಬರು ಕಾಪಿ ಮಾಡೋ ಹಾಗಿಲ್ಲ. ನಿಮ್ಗೆ ಏನು ಗೊತ್ತೋ, ಏನು ಇಷ್ಟನೋ ಅದು ಬರೀರಿ. ನೀವು ಏನಾದರೂ ಬರಿಬೋದು. ಪೆನ್ಸಿಲ್ ಬೇಕು. ಪೆನ್ಸಿಲ್ ಬರಬೇಕಾ? ಟ್ರೈ ಮಾಡ್ತೀನಿ.
ನಿಶಾ ನೀನು ನೋಡೋ ಹಾಗಿಲ್ಲ. ಮೋಹನ್ ಪಕ್ಕ ಬಾ. ನೀನಲ್ಲ ನಿಶಾ ಇಲ್ಲಿ ಬಾ, ನಿನ್ನ ಫೇಸ್ ಕಾಣ್ತಾ ಇಲ್ಲ. ಇಲ್ಲಿ ಕೂರು. ನಿಶಿಕಾ ಅವ್ರಿಗೆ ಏನು ಗೊತ್ತಿತ್ತೋ ಅದನ್ನು ಬೇಗ ಕಂಪ್ಲೀಟ್ ಮಾಡಿದ್ರು. ಆದರೆ ಮೋಹನ್ನು A to Z ನೀಟಾಗಿ ಡ್ರಾ ಮಾಡ್ತಾ ಇದ್ದಾರೆ. ಈ ರೀತಿ ನಾವು ಒಂದು ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ಬ್ಯುಸಿ ಮಾಡೋದ್ರಿಂದ ಫೋನ್ ಮತ್ತು ಟಿ ವಿನ ಬಿಟ್ಟು ಸ್ವಲ್ಪ ಟೈಮ್ ಆದರೂ ಒಂದು ಆ್ಯಕ್ಟಿವಿಟೀಲಿ ಬ್ಯುಸಿ ಇರ್ತಾರೆ. ನಿಶಿಕಾ ಈಗ ಸ್ವಲ್ಪ ಜಾಸ್ತಿ ಚೌಕಾಬಾರ ಆಡೋಣ ಅಂತ ಇರ್ತಾರೆ. ಅಂದರೆ ಡೈಲಿ ಒನ್ ಟೈಮ್ ಆದರೂ ಆಡಬೇಕು, ಆ ರೀತಿ ಆಗಿದ್ದಾರೆ. ಆ ಚೌಕಾಬಾರ ಆಡೋಣ ಬನ್ನಿ ಅನ್ನೋ ಥರ ಅಡಿಕ್ಟೆಡ್ ಆಗಿದ್ದಾರೆ. ನಿಮಗೆ ನಾನು ಮಾಡ್ತಿರೋ ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಆಗಿದೆ ವೀಡಿಯೋಸ್ನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಮತ್ತು ಲೈಕ್ ಮಾಡಿ. 5 ಮಿನಿಟ್ಸ್ ಅಂದಿದ್ದು 15 ಮಿನಿಟ್ಸ್ ಆಗಿದೆ. ಸ್ಟಾಪ್. ಇದು ನಿಶಿಕನ್ ಡ್ರಾಯಿಂಗು. ಅಕ್ಕಿ, ಮನೆ, ಸ್ಟಾಪ್. ನಾನು ನೀನದು ನೇಚರ್ ಚಿತ್ರ. ಇದು ಗುಡ್ಡ ಬೆಟ್ಟ, ಇದು ಪಕ್ಷಿಗಳು, ಇದು ಬಾರ್ಡರ್, ಇದು ನದಿ, ಇದು ಮರ, ಇದು ಹೌಸ್, ಇದು ಪಕ್ಕದಲ್ಲಿರೋದು ಡಿಸೈನ್ಸ್. ಹೆಂಗಿದೆ ನನ್ನ ಡ್ರಾಯಿಂಗ್? ಮನೆ ಪಕ್ಕ ಇರೋದೇನು ಅದು ಕಪ್ಪಗೆ ಬರ್ದಿದೆಯಲ್ಲ, ಅದು ಡಿಸೈನ್ಸಾ? ನನ್ನ ಡ್ರಾಯಿಂಗ್ ಇಷ್ಟ ಆದಲ್ಲಿ ಲೈಕ್ ಮತ್ತು ಫಾಲೋ ಮಾಡಿ.